ಮಾಡ್ತಾ ಗಟ್ಟಿಲೆಲ್ಲ ಸಾಕು ಇಡಬೇಕು ಇನ್ನೊಂದು ಸಾರಿಗೆ ಇನ್ನೊಂದು ಏನೇನು ಬೇಕು ಎಲ್ಲ 3 days ಆಗಿದ್ರೆ 2 ಮುದ್ದೆ ಕೊಡೋದು ಟುಡೇ ಬಿಡೋಣ ಆಚೆ ಅಂದ್ಬಿಟ್ಟು ಹೊರಟಿ ಕರ್ತೀರ ಸರಿ ಅವ್ರು ಉಗಿಸ್ಕೊಂಡು ಪ್ರತಿಯೊಂದು ಅದ್ರ ಮೇಲೆ ಬಾತಂತ ಎಲ್ಲದನ್ನ ಅಡುಗೆ ಮಾಡ್ಕೊಳ್ಕೊಡೋಣ ಅಂತ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನನ್ನ ಪುಟ್ಟ ಲೋಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಿಮ್ಮೆಲ್ಲರಿಗೂ ಸುಸ್ವಾಗತ. ನನ್ನ ಪುಟ್ಟ ಲೋಕ ನೀನೇ. ಬೆಳಗ್ಗೆನೆ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಮೊದಲಿಗೆ ದೃಷ್ಟಿ ಗಣೇಶನ ಮನೆ ಬಾಗಿಲಿಗೆ ಹಾಕಿ ಪೂಜೆ ಮಾಡ್ತಾ ಇದ್ದೀನಿ. ಆ್ಯಂಡ್ ಅವತ್ತಿನ ದಿನ ಇದು ಬಂಡೆ ಮಕ್ಕಳಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ನಾನು ತುಂಬ ಭಕ್ತಿಯಿಂದ ಗಟ್ಟಿಯಾಗಿ ನಂಬಿರೋ ಅಂಥ ದೇವಿಯವರು. ಸೊ ಹೊಸ ಮನೆಗೆ ಬಂದಾಗಿಂದ ನಾನು ಹೋಗಿರಲಿಲ್ಲ. ಬಂದಿದ್ದು ಒಂದು ವಾರಕ್ಕೇನೇನೋ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಫಿಕ್ಸ್ ಆಗಿ ಬೆಳಗ್ಗೆನೆ ಎಲ್ಲ ಮನೆಯಲ್ಲೆಲ್ಲ ಪೂಜೆ ಮಾಡಿ ನಾನು ದೇವಸ್ಥಾನಕ್ಕೆ ರೆಡಿ ಆಗ್ತಾ ಇದ್ದೀನಿ. ನನಗೆ ಮನಸ್ಫೂರ್ತಿಯಾಗಿ ದೇವ್ರಿಗೆ ಕೃತಜ್ಞತೆ ಥ್ಯಾಂಕ್ ಯು ಹೇಳಬೇಕು ಅಂತ ಅನಿಸ್ತಿತ್ತು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಸ್ವಲ್ಪ ಬೇಗನೆ ಹೋಗಬೇಕಿತ್ತು, ಬಟ್ ಅವತ್ತೆಲ್ಲ ಮನೇಲೆಲ್ಲ ಪೂಜೆ ಮುಗಿಸಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಲೆಟ್ಸ್ ಗೋ. ಕಮ್ಮ ಬೊಟ್ಟಿಕ್ಕಿಲ್ಲ ಯಾಕಮ್ಮ? ಬೊಟ್ಟಿಕ್ಕೊಂಡಿದ್ಲು, ಕಣ್ಣಕ್ಕೆಲ್ಲ ಕುಂಕುಮ ಬಿದ್ಬಿಟ್ಟಿತ್ತು. ಯಾರಿಗೆ? ಮುದ್ದುಗೆ. ಯಾಕೆ ಹಗಳು ತೆಗೆ ತೆಗ್ದಾಕಮ್ಮ ನಿಧಾನಕ್ಕೆ. ಅಭಿ ನಾನು ಮ್ಯಾಚಿಂಗ್ ತಾನೆ. ಹೌದು ಮುದು ಸೇ ಹಾಯ್. ಮಮ್ಮಿ ಚಾರು ಎಷ್ಟು ಚೆನ್ನಾಗಿ ಮಾಡ್ತಾಳು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಂತಾರೆ ಅಂತ ಇದ್ಲು ಚಾರು. ನೀನು ಅನ್ನಲ್ವಾ? ಓಕೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಅನ್ನಲ್ಲ, ಬರಲ್ಲ. ಬ್ಯಾಡ್ ಗರ್ಲ್, ವಾಟ್ ಗರ್ಲ್. ಅಕ್ಕ ಎಷ್ಟು ಚೆನ್ನಾಗಿ ಹೇಳೋಳು ಗೊತ್ತಾ? ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಅದನ್ನ ಎಷ್ಟು ಸರಿ ಹೇಳೋಣ ಆಗೋ ಮೇಲಿನ ಸ್ಕೂಲ್ಗೆ ಯಾವಾಗ ಹೋಗತ್ತಮ್ಮ ನೀನು? ಅಲ್ಲ ಬೆಳಗ್ಗೆ ಸಾಯಂಕಾಲ ಹೋಗ್ತಾರ ಸ್ಕೂಲ್ಗೆ ಯಾರಾದ್ರೂ? ಹೋಗೋದು ಬೆಳಗ್ಗೆ ಮಾರ್ನಿಂಗ್. ನಾವು ಹೋಗಿದ್ದು ಶುಕ್ರವಾರ ಮಂಗಳವಾರ ತುಂಬ ಜನ ಇರ್ತಾರೆ. ಬೆಂಗಳೂರಲ್ಲಿರೋವಂಥ ಜನ ಎಲ್ಲ ಬಂಡೆ ಮಕ್ಕಳಮ್ಮನ ದೇವಸ್ಥಾನದಲ್ಲೇ ಇರ್ತಾರೆ. ಶುಕ್ರವಾರ ಮಂಗಳವಾರ ಸೀರಿಯಸ್ಲಿ ಅಷ್ಟು ಜನ ಇರ್ತಾರೆ. ಒಂದು ಸ್ವಲ್ಪ ರಶ್ ಇತ್ತು, ಮ್ಯಾನೇಜ್ ಮಾಡಿಕೊಂಡು ನೋಡಿಕೊಂಡು ಸ್ಪೆಷಲ್ ದರ್ಶನ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ತುಂಬ ತೃಪ್ತಿ ಅನಿಸುತ್ತೆ ಬಂಡೆ ಮಕ್ಕಳಮ್ಮನ ದೇವಸ್ಥಾನಕ್ಕೆ ಹೋಗಿ ಬಂದರೆ ಅಂತೂ. ಆ್ಯಂಡ್ ಖಂಡಿತವಾಗ್ಲೂ ಇನ್ನೂ ಯಾರಾದರೂ ಹೋಗಿಲ್ಲ ಅಥವಾ ಹೋಗಬೇಕು ಅಂತ ಮನಸ್ಸು ಮಾಡಿರೋರು ಗಟ್ಟಿ ಮನಸ್ಸು ಮಾಡಿಕೊಂಡು ಗಟ್ಟಿಯಾಗೆ ದೇವ್ರ ಹತ್ರ ನೀವು ಏನೇ ಕೇಳ್ಕೊಳ್ಳಿ, ಖಂಡಿತವಾಗ್ಲೂ ಅದರಲ್ಲಿ ಯಾವುದೇ ಥರ ಸ್ವಾರ್ಥ ತಪ್ಪು ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಆ ದೇವ್ರು ನೆರವೇರಿಸ್ತಾರೆ. ಭರ್ಜರಿ ಊಟ ಆಯಿತು. ಹೊಟ್ಟೆ ತುಂಬ ಇದೆ. ಅದಕ್ಕೆ ಮನೆಗೆ ರೆಸ್ಟ್ ಮಾಡೋಣ. ಇವಾಗ ತಾನೇ ಬಂದೆ, ಫ್ರೆಶ್ ಅಪ್ ಆಗ್ಬೇಕು, ಸಾಕಾಗಿದೆ. ಎಲ್ಲಿ ಹಿಂದಗಡೆನಾ? 3 4 ಇದ್ವಲ್ಲ. ನಾವೇ ಅದ್ರ ಕ್ರೀಮ್ ಹಚ್ಕೊಂಡು ಆಯ್ಕೊ ಅಂತ ಹೇಳಿದಾರೆ ತಾನೆ, ಸಣ್ಣಗೆ ಮಾಡ್ಕೊಂಡು ಇಟ್ಕೊಂತಾರದು. ನೀನು ಇಟ್ಕೊಂತಾರದ ಹಿಂಗೆ ಕ್ಲೀನ್ ಮಾಡ್ಕೊಂಡು ನಾವೇ ಉಜ್ಕೊಂತಾರದ ನಂಗೆ ಗೊತ್ತಾಗಲ್ವೇನೆ ಅಷ್ಟು ಮಾತ್ರ. ಮತ್ತೆ ಸಿಗುವೆನು. ಬಾಯ್. ಹಸಿ ಅಳಸಂದೆ ಕಾಳು, ಸೈಡಲ್ಲಿ ಪಲ್ಯ, ಗೊಜ್ಜಿಸ್ಕೋದು. ಮನೆಯವ್ರಿಗೆ ಹಸಿ ಅಳಸಂದೆ ಕಾಳು ಅಂದರೆ ತುಂಬ ಇಷ್ಟ. ಅಫ್ಕೋರ್ಸ್ ನನಗೂ ಇಷ್ಟ. ಟೀ ಕುಡಿತಾವನಾ? ಕುಡಿದ್ಬಿಟ್ಟಿಲ್ಲ, ಅಡುಗೆ ಮಾಡಬೇಕು. ನನ್ನ ಬಾಡಿ. ಕೃತಿ, ಪ್ಲೀಸ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ಕೃತಿ,
ಪ್ಲೀಸ್. ಟೀ ಕುಡ್ಲಾ? ಇಲ್ಲ. ನನ್ನ ಫೇವ್ರೆಟ್ ಕ್ರೀಮ್ ಒಂಥರ ಮಾಯ್ಶ್ಚರೈಸರ್ ಥರನೂ ವರ್ಕ್ ಮಾಡುತ್ತೆ ಆ್ಯಂಡ್ ಸ್ಕಿನ್ ಇಶ್ಯೂಸ್ಗೆ ಅಂದರೆ ಈ ಥರ ಡಾರ್ಕ್ ಸ್ಪಾಟ್ಸ್ ಎಲ್ಲ ಈ ಕ್ರೀಮ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಏನು ಹೇಳು ಓಪನ್ ಮಾಡಿಕೊಡಿ. ಎಂಥ ಮಾತು ಆಗ್ಲಿಲ್ವಾ? ಎಲ್ಲ ಮೇಲೆವರೆಗೂ ಹಾಕ್ಬಿಟ್ಟು ಯಾಕೆ ಗೊತ್ತಾ ಶ್ರೀ, ನಾಳೆ ಸ್ಯಾಟರ್ಡೆ ಹಾಲಿಡೇ. ಮಾಡ್ಕೊಂಡು ಹೋಗ್ಬಿಡೋಣ. ಸಾಕು ತರಲೇ ಇಲ್ಲಮ್ಮ. ಏನು ಮುದ್ದು ನೀನು, ಹೋಗಿ ಚಾಕು ಎತ್ಕೊಂಬ ಹೋಗು ಚರು. ಮ್ಯಾಟ್ ವಾಷಿಂಗ್ ಮಿಷಿನ್ ಹತ್ರ ಹಾಕೋಕ್ಕೆ ಒಂದು ಸ್ವಲ್ಪ ದೊಡ್ಡ ಮ್ಯಾಟ್ ಬೇಕಿತ್ತು. ಇದೇ ಥರದ್ರಲ್ಲಿ ಸೇಮ್ ಇನ್ನೊಂದಿದೆ, ಬೇರೆ ಕಲರ್ ಇದೆ, ಬ್ಲೂ ಇದೆ. ಅದು ಒಂದೇ, ಅದು ಸೈಜ್ ಅಂದರೆ ಈ ಸೈಜ್ ಇತ್ತು ಇನ್ನೂ ಒಂದು. ಸೊ ಅದು ಡ್ರಾ ತೆಗಿ ಸಿಗುತ್ತೆ ಕಿಚನಲ್ಲಿ. ಆ್ಯಂಡ್ ಇದೇ ಸೈಜಲ್ಲೇ ನನ್ನ ಹತ್ರ ಇನ್ನೊಂದಿತ್ತು, ಅದು ಕರೆಕ್ಟಾಗಿತ್ತು ಅಲ್ಲಿ ವಾಷಿಂಗ್ ಮಿಷಿನ್ನು ಸಿಂಕ್ ಏರಿಯಾ ಹತ್ರ. ಸೊ ಅದೇ ಸೈಜಲ್ಲಿ ಕಲರ್ ಬೇರೆ ಒಂದು ತರಿಸಿದೆ, ಚೆನ್ನಾಗಿದೆ. ಆ್ಯಂಟಿ ಸ್ಕಿಟ್ ಇದು ಹೋಮ್ ಸೆಂಟರ್ದು ಬ್ರ್ಯಾಂಡ್. ಹೋಮ್ ಸೆಂಟರ್ ಏನು ಅದೇ ಏನು ಕೊಂತೀಯ ಬಂಗಾರಿ? ಫೋನಾ? ಬೇಡಮ್ಮ, ಎರಡು ಅಲ್ಲಿ ಇಡೋದಕ್ಕೆ ಅಂತ ಡೆಕೋರ್ ಪೀಸ್ ಎಂಟ್ರೆನ್ಸಲ್ಲಿ ಬಂದಿದ ತಕ್ಷಣ ಅಂತ. ಆ್ಯಂಡ್ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ, ನೋಡೋಕ್ಕೂ ಚೆನ್ನಾಗಿದೆ, ನೈಸ್. ಆ್ಯಂಡ್ ಮನೆಗೆ ಎಂಟ್ರಿ ಆಗಿದ ತಕ್ಷಣ ಲೆಫ್ಟ್ ಸೈಡಲ್ಲಿ ಒಂದು ಕೀ ಚೈನ್ ಕೆಳಗಡೆ ಈ ಥರ ಒಂದು ಶೂ ರ್ಯಾಕ್ ಇಟ್ಟಿದ್ದೀವಿ, ಸಿಂಪಲ್ ಆಗಿರೋವಂಥದ್ದು. ಬಟ್ ನಾವು ಶೂಸ್ ಏನೂ ಇಟ್ಟಿಲ್ಲ ಮನೆ ಒಳಗಡೆ, ಸುಮ್ಮನೆ ಬೇಕಾಗಿರೋವಂಥ ವಸ್ತುಗಳು ಇಟ್ಟಿದ್ದೀವಿ, ರಂಗೋಲಿ ಇಟ್ಟೆಲ್ಲ. ಅದ್ರ ಮೇಲೆ ಒಂದು ನಾನು ರನ್ನರ್ ಹಾಕ್ಬಿಟ್ಟು ಸುಮ್ಮನೆ ಡೆಕೋರ್ ಥರ ಮಾಡಿದ್ದೆ. ಆ್ಯಂಡ್ ಯಾವಾಗಲಾದರೂ ಸಾಯಂಕಾಲ ಮನೇಲಿ ದೀಪ ಹಚ್ಚಿದಾಗ ಈವ್ನಿಂಗ್ ಟೈಮ್ ಈ ಥರ ಕ್ಯಾಂಡಲ್ಸ್ ಹಚ್ಚಿದ್ರೆ ಒಂದು ಸ್ವಲ್ಪ ವಾರ್ಮ್ ಲುಕ್ಕು ಚೆನ್ನಾಗಿರುತ್ತೆ, ಪ್ಲೆಸೆಂಟ್ ಆಗಿರುತ್ತೆ ಅಂದ್ಬಿಟ್ಟು ನಾನು ಈ ಥರ ಮಾಡಿದ್ದೆ. ಆ್ಯಂಡ್ ಐ ಹೋಪ್ ಚೆನ್ನಾಗಿದೆ. ಆ್ಯಂಡ್ ಅಲ್ಲಿ ಪ್ಲ್ಯಾಂಟ್ ಕೂಡ ತರಬೇಕು, ಆ್ಯಂಡ್ ಅದು ಕೂಡ ಬಂದ ಮೇಲೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇನ್ನೂ ಮಾಡ್ತಾಯಿದ್ದೀನಿ, ಡೆಕೋರ್ ಮೇಕೋವರ್ ಮಾಡ್ತಾಯಿದ್ದೀನಿ, ಮನೆಯಲ್ಲಿ ಚೇಂಜಸ್ ಮಾಡ್ತಾಯಿದ್ದೀನಿ ಒನ್ ಬೈ ಒನ್. ಪ್ರತಿಯೊಂದೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಹೆಂಗೆ ಇಟ್ಕೊಳ್ತೀನಿ ಏನು ಅಂದ್ಬಿಟ್ಟು ನೋಡ್ತಾ ಇರಿ, ಓಕೆನಾ? ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂದ್ಕೊಂಡೆ, ಬಟ್ ಅನ್ಫಾರ್ಚುನೇಟ್ಲಿ ರೆಸ್ಟ್ ಮಾಡೋ ಅಷ್ಟು ಟೈಮ್ ಇಲ್ಲ. ಸೊ ಅಡುಗೆ ಮಾಡಬೇಕು, ಅಡುಗೆ ಮಾಡ್ತಾಯಿದ್ದೆ. ಹಂಗೆ ಒಂದು ರೆಸಿಪಿ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ಆ್ಯಂಡ್ ಬೇಸಿಕ್ ಹಳ್ಳಿ ಸ್ಟೈಲ್ ರೆಸಿಪಿ ಅದು. ಏನು ಅಂತ ಅಂದರೆ ಕಾಳು, ಹಸಿ ಕಾಳು, ಅಲಸಂದೆ ಕಾಳು ಹಸಿ ಗೊಜ್ಜು ರೆಸಿಪಿನ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ, ನಮಗೆ ತುಂಬ ಇಷ್ಟ. ಸೊ ಹಂಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ವ್ಲಾಗನ್ನ ಸ್ಟಾರ್ಟ್ ಮಾಡಿದ್ದೇನೆ. ಏನು ಎಡಿಟು ಅದನ್ನ ಹಾಕ್ಬೇಕಾ? ಹಾಂ ತಗೋ, ಮಾಡು ತಗೋ, ಹಾಗೋ. ಇಷ್ಟಿದೆ, ಬಟ್ ಇಷ್ಟರಲ್ಲೇ ಮಾಡೋಣ, ಚೆನ್ನಾಗಿರುತ್ತೆ. ಲೆಟ್ಸ್ ಕುಕ್. ಚೆನ್ನಾಗಿದೆ ಸಿಹಿ ಕಾಳು. ಲೆಟ್ಸ್ ಕುಕ್.
ಆ್ಯಂಡ್ ಊರಿಂದ ಅಳಸಂದೆ ಕಾಳು ತಂದಿದ್ರಲ್ವಾ, ನಮಗೆ ಅಳಸಂದೆ ಕಾಳಾಗಿರ್ಬೋದು, ಅವರೆಕಾಳಾಗಿರ್ಬೋದು ತುಂಬ ಇಷ್ಟ. ಹಂಗಾಗಿ ನಾನು ಇವತ್ತು ಮಾಡೋಣ ಅಂತ ಡಿಸೈಡ್ ಮಾಡಿ ಮಾಡ್ತಿದ್ದೀನಿ. ಆ್ಯಂಡ್ ಒಂದು ಬಟ್ಲಿಗೆ ಅಳಸಂದೆ ಕಾಳು ಹಾಕೊಂಡು ಕ್ಲೀನಾಗಿ ವಾಶ್ ಮಾಡ್ಕೊಳ್ತಿದ್ದೀನಿ. ಅದ್ರ ಜೊತೆಗೆ ನಾವೊಂದು ನಾಟಿ ಟೊಮೆಟೊನ ಬಳಸ್ಕೋಬೇಕು. ಆ್ಯಂಡ್ ಒಂದು ಟೊಮೆಟೊನ ಫುಲ್ ಒಂದು ಅರ್ಧ ಕಟ್ ಮಾಡಿ ನೋಡ್ಕೊಂಡು ಹಾಕ್ಕೊತಾ ಇದ್ದೀನಿ, ಒಳಗಡೆ ಏನೋ ಹುಳ ಬಿದ್ದಿರಲ್ವ ಏನು ಅಂತ. ಅದ್ರ ಜೊತೆಗೆ ಒಂದು 4-5 ಹಸಿರು ಮೆಣಸಿನ್ಕಾಯಿ, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಆ್ಯಂಡ್ ಎಷ್ಟು ಸಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು, ಓಕೆನಾ. ಒಂದು ಲಿಡ್ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಡ್ತೀನಿ. ಆ್ಯಂಡ್ ಇದು ಬೇಯೋ ಅಷ್ಟರಲ್ಲಿ ನಾನು ಒಗ್ಗರಣೆಗೆ ರುಬ್ಕೊಳ್ಳೋಕೆ ಏನೇನು ಬೇಕು ಎಲ್ಲ ರೆಡಿ ಮಾಡಿ ಸಿಗ್ತೀನಿ. ಏನೇನು ರೆಡಿ ಮಾಡ್ಕೋಬೇಕು ಅಂತ ಕೂಡ ನೋಡಿಸ್ತೀನಿ. ಓಕೆ, ಆ್ಯಂಡ್ ಲೆಟ್ಸ್ ಗೋ. ಆ್ಯಂಡ್ ಇವತ್ತು ನಮ್ಮ ಮನೆಯಲ್ಲಿ ನೋಡಿ ಇಲ್ಲಿ ಲೈಟಿಂಗ್ಸಾ, ಓಕೆನಾ, ಇದೊಂದು ಡೆಕೋರಾ. ಆ್ಯಂಡ್ ಇನ್ನೊಂದು ನೋಡಿಸ್ತೀನಿ ಬನ್ನಿ. ನಮ್ಮ ರೋಡೆಲ್ಲ ಲೈಟಿಂಗ್ಸ್ ಅಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ. ಸೊ ಹಂಗೆಲ್ಲಾಗಿ ಎಲ್ಲ ಲೈಟಿಂಗ್ಸ್ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ವ್ಯೂ ವಾಸ್ ಸೋ ಬ್ಯೂಟಿಫುಲ್. ಲೈಟಿಂಗ್ಸ್ ಎಲ್ಲ ಹಾಕಿರೋದಕ್ಕೆ ಸಚ್ ಎ ವಾರ್ಮ್ ಲುಕ್ ಕೊಡ್ತಾ ಇದೆ. ಆ್ಯಂಡ್ ಇವತ್ತು ನಾಳೆದು 3 days ಅಲ್ಲಿ ಪ್ರತಿಷ್ಠಾಪನೆ ಇದೆ. ಸೊ ಹಂಗಾಗಿ ಈ ಥರ ಎಲ್ಲ ಮಾಡಿದ್ದಾರೆ. ಆ್ಯಂಡ್ ಸಕ್ಕದಾಗಿದೆ ಒಂಥರ. ಲೆಟ್ಸ್ ಗೋ ಗೈಸ್. ಅಡುಗೆ ಮಾಡೋಕ್ಕೆ ಲೇಟ್ ಆಗುತ್ತೆ. ಅಡುಗೆ ಮಾಡೋಣ. ವಡೆ ಎಲ್ಲ ಮಾಡಬೇಕು. ಗಾಡಿ ಯಾಕೆ ಆಚೆ ಪಾರ್ಕ್ ಮಾಡಿದ್ದಾರೆ? ಈ ಸಾರಿಗೆ ಒಗ್ಗರಣೆಗೆ ಏನೇನು ಬೇಕು ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಯಾವುದಾದ್ರು ಏನೇನಕ್ಕೆ ಅಂತ ಹೇಳ್ಬಿಡ್ತೀನಿ. ಓಕೆನಾ, ಯು ಕ್ಯಾನ್ ಸಿ ಇಟ್. ಇಲ್ಲಿ ನೋಡ್ಬೋದಲ್ವ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ಇದು ರುಬ್ಕೊಳ್ಳೋಕ್ಕೆ ಸಾಂಬಾರಿಗೆ. ಆ್ಯಂಡ್ ರುಬ್ಬಲ್ಲ ಹಳ್ಳಿ ಕಡೆ ಎಲ್ಲ ಏನು ಮಾಡ್ತಾರೆ ಗೊತ್ತಾ, ಇದಕ್ಕೆ ಕೈಯಲ್ಲೇ ಕಿವುಚ್ತಾರೆ. ಬಟ್ ನನಗೆ ಕಿವುಚಕ್ಕೆ ಇಷ್ಟ ಇಲ್ಲ. ಸ್ಮ್ಯಾಶ್ ಆದರೂ ಮಾಡ್ಕೋಬೋದು, ಅಥವಾ ಈ ಥರ ಒಂದು ರೌಂಡ್ ಹಾಕ್ಸೋಣ ಅಂತ ಅಂದ್ಬಿಟ್ಟು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಳ್ಳಿ ಕಡೆ ಎಲ್ಲ ಕ್ಲೀನಾಗಿ ಕಿವುಚ್ತಾರೆ ಎಲ್ಲ, ಬಟ್ ನಾನು ಹಿಂಗೆ ಮಾಡ್ತಿಲ್ಲ. ಸ್ವಲ್ಪ ಹಸಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಒಂದಿಷ್ಟೇ ಇಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಹಸಿ ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಓಕೆನಾ. ಈಗ ಅದ್ರ ಜೊತೆಗೆ ಏನು ಹಾಕ್ಕೊಳ್ತೀನಿ ಅಂದರೆ, ಬೇಯಿಸ್ಕೊತಿದ್ದೀನಲ್ಲ ಇದೆಲ್ಲ ಪಲ್ಯಕ್ಕೆ, ಅಂದರೆ ಅದು ಕಾಳಿರುತ್ತಲ್ಲ, ಕಾಳಲ್ಲಿ ನಾನು ಪಲ್ಯ ಮಾಡ್ತೀನಿ, ಅದಕ್ಕೋಸ್ಕರ ಇದು. ಓಕೆನಾ. ಆ್ಯಂಡ್ ಈಗ ಸಾಂಬಾರು ಎಷ್ಟು ಬೇಯಬೇಕು ಅಂದರೆ ನೋಡಿ, ಇವಾಗ ಕಾಳಿರುತ್ತಲ್ಲ, ಕಾಳು ಒಂಚೂರು ಹಿಂಗೆ ಎತ್ಕೊಂಡಾಗ ಕ್ಲೀನಾಗಿ ಸ್ಮ್ಯಾಶ್ ಆಗಬೇಕು. ಪರ್ಫೆಕ್ಟಾಗಿ ಆಗಿದೆ. ಓಕೆನಾ. ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಈ ಟೊಮೆಟೊ ಏನಿದೆ, ಈ ಟೊಮೆಟೊನ ರುಬ್ಕೊಳ್ತೀನಿ. ಅದು ಸ್ವಲ್ಪ ಆರಬೇಕು, ಬಿಸಿ ಮೇಲೆ ಹಾಕೋದು ಬೇಡ. ಹಂಗಾಗಿ ಒಂದು ಸ್ವಲ್ಪ ಟೊಮೆಟೊ ಹಾಕಿರೋ ಅಂಥ ಹಸಿರು ಮೆಣಸಿನ್ಕಾಯಿನ ಎಲ್ಲದನ್ನು ನಾನೀಗ ರುಬ್ಕೊಳ್ತೀನಿ. ಓಕೆನಾ. ಆ್ಯಂಡ್ ಇಲ್ಲಿ ಒಂಚೂರು ಕಾಳು ಕೂಡ ಹಾಕ್ಕೊಳ್ತೀನಿ. ಹಸಿ ಗೊಜ್ಜಿಗೆ ಒಂಚೂರು ಕಾಳನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕಾಗತ್ತೆ ಗೊಜ್ಜಿಗೆ. ಓಕೆನಾ. ಒಂಥರ ತಿಳಿ ಸಾರು ಥರನೂ ಇರುತ್ತೆ. ಜಾಸ್ತಿ ಅಂದರೆ ಒಂದಷ್ಟು ಕಾಳನ್ನ ಹಾಕ್ಕೊಂಡು ಎಲ್ಲ ಏನು ಮಾಡ್ತಾರೆ, ಕಾಳನ್ನೆಲ್ಲ ಕಿವುಚ್ಬಿಟ್ಟು ಹಸಿ ಗೊಜ್ಜು ಮಾಡ್ತಾರೆ. ಬಟ್ ನಾನು ಇದರಲ್ಲಿ ಒಂದು ಸ್ವಲ್ಪ ಪಲ್ಯ ಥರ ಮಾಡಿಕೊಂಡು ನಾನು ಇಷ್ಟನ್ನು ಮಾತ್ರ ರುಬ್ಕೊಳ್ತೀನಿ. ಇದೊಂದು ಸ್ವಲ್ಪ ಟೊಮೆಟೊ ಎಲ್ಲ ಆರಿದ್ರೆ ಬೇಗ ಮತ್ತು ಮಿಕ್ಸಿಗೆ ಹಾಕೋಬೋದು. ಬಿಕಾಸ್ ಹಿಂಗೆ ಮಿಕ್ಸಿಗೆ ಹಾಕಿದ್ರೆ ಮಿಕ್ಸಿ ಹಾಳಾಗೋವಂಥ ಚಾನ್ಸಸ್ ಇರುತ್ತೆ. ಓಕೆನಾ. ಇವಾಗ ಇದನ್ನೆಲ್ಲ ನೀರೆಲ್ಲ ಬೇರೆ ಇದೇನಕ್ಕೆ ಇದು ರುಬ್ಕೊಂಡು ಸಾಂಬಾರಿಗೋಸ್ಕರ ಈ ನೀರನ್ನ ಸಪ್ರೇಟ್ ಮಾಡ್ಕೊಳ್ತೀನಿ. ಓಕೆನಾ. ಅದ್ರಲ್ಲಿ ಪಲ್ಯ ಮಾಡೋದು, ಆ ನೀರೆಲ್ಲ ಸಾಂಬಾರಿಗೆ. ಕಾಳನ್ನೆಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಕ್ಲೀನಾಗಿ. ಇದೇನಿದೆ ಈ ನೀರು ಸಾರಿಗೆ ಬಳಸೋವಂಥದ್ದು, ತಿಳಿ ಸಾರು ಅಥವಾ ಹಸಿ ಗೊಜ್ಜು, ಬಸ್ಸಾರಿ ಎಲ್ಲ. ಓಕೆನಾ. ಎಲ್ಲ ರುಬ್ಕೊಳ್ಳೋಕ್ಕೆ ಇದನ್ನು ತಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ.
ಸ್ವಲ್ಪ ಬಿಸಿ ಆಗಿದ ತಕ್ಷಣ ಇದಕ್ಕೆ ಒಗ್ಗರಣೆ ಹಾಕಬೇಕು. ಸಾಸಿವೆ, ಜೀರಿಗೆ, ಜಾಸ್ತಿ ಚಚ್ಕೊಳ್ಳಲ್ಲ, ಸುಮ್ಮನೆ ಹಂಗೆ ಚಚ್ಕೊಳ್ತೀನಿ. ಚಚ್ಚಿರೋಂಥ ಬೆಳ್ಳುಳ್ಳಿ, ರೆಕಾರ್ಡ್ ಆಗ್ತಾ ಇದೆಯಲ್ಲ, ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಇದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿ ಒಂದೇ ಒಂದು ಚಿಟಿಕೆ ಅಷ್ಟು ಇಂಗುವ, ಹಚ್ಚಿರುವಂತಹ ಈರುಳ್ಳಿನ ಹಾಕಿ, ಸ್ವಲ್ಪ ಜಾಸ್ತಿ ಈರುಳ್ಳಿನೇ ತೊಗೊತಾ ಇದ್ದೀನಿ ನಾನು. ಸಾಲ್ಟನ್ನು ಹಾಕಿ ಮಿಕ್ಸ್ ಮಾಡಿ, ಓಕೆನಾ. ಸ್ವಲ್ಪ ಹೊತ್ತು ಅದು ಬೇಯಬೇಕು. ಇದನ್ನು ಕ್ಲೀನಾಗಿ ರುಬ್ಕೊಬೇಕು, ಓಕೆನಾ. ಸ್ವಲ್ಪ ಇದು ಜಾಸ್ತಿ ಫ್ರೈ ಆಗೋದೇನು ಬೇಡ. ಇವಾಗ ಈ ಕಾಳನ್ನು ತೊಗೊಂಡಿರೋಂಥ ಕಾಳನ್ನು ಕ್ಲೀನಾಗಿ ಇದಕ್ಕೆ ಹಾಕಿ ಒಂದು ರೌಂಡ್ ಕ್ಲೀನಾಗಿ ಮಿಕ್ಸ್ ಮಾಡಿಬಿಡೋದು. ಬೇಕು ಅಂದರೆ ಇವಾಗ ಒಂದು ಸ್ವಲ್ಪ ಉಪ್ಪು ಬೇಕು ಅಂದರೆ ಹಾಕ್ಕೋಬೋದು. ನಾನು ಆಗಲೇ ಬೇಯಿಸಕ್ಕೆ ಹಾಕ್ಕೊಂಡಿದ್ದೆ, ಹಾಗಾಗಿ ಹಾಕ್ಕೊಳ್ತಾ ಇಲ್ಲ. ಆಲ್ಮೋಸ್ಟ್ ಒಂದು 2 ಮಿನಿಟ್ಸ್ ಒಂದು ಸ್ವಲ್ಪ ಇವಾಗ ಒಗ್ಗರಣೆಲೆ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಇದಕ್ಕೆ ಪಲ್ಯಕ್ಕೆ ರುಚಿಗೋಸ್ಕರ ಸ್ವಲ್ಪ ಹಸಿ ಕಾಯಿ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಕೊತ್ತಂಬರಿ ಹಾಕ್ಕೊಂಡು ಒಂದ್ಸರಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಕ್ಕತ್ತಾಗಿರೋವಂಥ ಪಲ್ಯ ಈಸ್ ರೆಡಿ. ಆ್ಯಂಡ್ ಇದಕ್ಕೆ ಏನಾದರೂ ನಿಮ್ಗೆ ಉಪ್ಪು ಬೇಕು ಅಂದರೆ ಹಾಕ್ಕೊಳ್ಳಿ, ಓಕೆನಾ. ಸೂಪರಾಗಿರೋವಂಥ ಪಲ್ಯ ಈಸ್ ರೆಡಿ. ಜಾಸ್ತಿ ರುಬ್ಕೊಂಡಿಲ್ಲ, ಈ ಥರ ರುಬ್ಕೊಂಡಿದ್ದೀನಿ ಅಷ್ಟೇ. ಜಾಸ್ತಿ ತರಿಯಾಗೆ ರುಬ್ಕೊಂಡಿದ್ದೀನಿ, ಜಾಸ್ತಿ ನುಣ್ಣಗೆ ರುಬ್ಕೊಂಡಿಲ್ಲ, ಓಕೆನಾ. ದಟ್ಸ್ ಇಟ್. ಈಗ ಈ ಬೇಯಿಸ್ಕೊಂಡಿರೋ ಅಂಥ ನೀರೇನಿತ್ತು, ಕಾಳು ಬೇಯಿಸ್ಕೊಂಡಿರೋ ಅಂಥ ನೀರು, ಆ ನೀರಿಗೆ ಇವಾಗ ರುಬ್ಕೊಂಡಿರೋದನ್ನೆಲ್ಲ ಕ್ಲೀನಾಗಿ ಹಾಕ್ಕೊಂಡ್ಬಿಡ್ತೀನಿ. ಮತ್ತು ಅದನ್ನು ಹಾಕ್ಕೊತೀನಿ, ಓಕೆನಾ. ಮಿಕ್ಸ್ ಮಾಡಿ ನೋಡ್ತೀನಿ ಹೆಂಗಿದೆ ಉಪ್ಪು ಖಾರ ಎಲ್ಲ. ಬೇಕು ಅಂದರೆ ನೀವು ಕುದಿಸ್ಕೋಬೋದು. ಸಕ್ಕತ್ತಾಗಿದೆ. ಸ್ವಲ್ಪ ನಾನು ಕುದಿಸ್ಕೊತೀನಿ ಇದನ್ನು, ಒಂಚೂರು ಗಟ್ಟಿ ಆಗುತ್ತೆ ಕುದಿಸ್ಕೊಂಡ್ರೆ. ಆವಾಗ ಮುದ್ದೆಗೆ ಅನ್ನಕ್ಕೆಲ್ಲ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಓಕೆನಾ. ಒಂದು ಕಡೆ ಪಲ್ಯನೂ ರೆಡಿ ಆಗ್ತಾಯಿದೆ. ಇದೊಂಚೂರು ಕುದೀಲಿ. ಜಾಸ್ತಿ ನಿಮ್ಗೆ ಬೇಕು ಅಂದರೆ ಕುದಿಸ್ಕೋಬೋದು, ಇಲ್ಲಾಂದರೆ ಇಲ್ಲ. ಕುದಿಸ್ಕೊಂಡಿಲ್ಲ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ನಾನು ಒಂಚೂರು ಗಟ್ಟಿ ಬರಲಿ ಸಾರು ಅಂದ್ಬಿಟ್ಟು ಕುದಿಸ್ಕೊತಾ ಇದ್ದೀನಿ ಅಷ್ಟೇ. ಅಲ್ಲಿ ಕ್ಲೋಸ್ ಮಾಡಿ ಚೆನ್ನಾಗಿ ಈಗ ಒಂಚೂರು ವಡೆ ಮಾಡಬೇಕು. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ವಡೆಗೂ ಅಷ್ಟೇ ನೆನೆಸಿದ್ದೀನಿ. ಎಲ್ಲ ಆಗಲೇ ನೆನೆಸಿದ್ದೆ, ಕಡಲೆಬೇಳೆ, ಕಡಲೆ ಬೀಜ ಎಲ್ಲ. ಇದೊಂದು ಸ್ವಲ್ಪ ಸೊಪ್ಪು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಆ್ಯಂಡ್ ಆನಿಯನ್ ಮಾಡ್ತೀನಿ ಗೊತ್ತಾ. ಸ್ವಲ್ಪ ಕರಿಬೇವಿದೆ, ಸ್ವಲ್ಪ ಸಬ್ಬಸಿಗೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ವಡೆಗೆ ಚೆನ್ನಾಗಿರುತ್ತೆ. ಜಾಸ್ತಿ ಹಾಕಲ್ಲ, ಚೂರು ಒಂದಿಷ್ಟು ಹಾಕ್ತೀನಿ. ನೋಡಿ ಎಷ್ಟು ಫ್ರೆಶ್ ಆಗಿದೆ. ಗ್ಲಾಸ್ ಬಾಟ್ಲಲ್ಲಿ ಇಟ್ಟಿರೋದಕ್ಕೆ ತುಂಬ ಚೆನ್ನಾಗಿದೆ. ತರಕಾರಿ ಎಲ್ಲ ಇಷ್ಟು ಫ್ರೆಶ್ ಆಗಿರೋದು ನೋಡ್ತಿದ್ರೆ ಖುಷಿ ಆಗುತ್ತೆ. ಬಿಕಾಸ್ ನಾನು ಆಲ್ಮೋಸ್ಟ್ 3.5 years ಆ ಫ್ರಿಜ್ಜಲ್ಲಿ ಹೇಗಿ ಸಾಕಾಗಿತ್ತು. ಬಿಕಾಸ್ ಒಂದು ಇವತ್ತೊಂದು ಇಕ್ಕಿದ್ರೆ ನಾಳೆಗೆಲ್ಲ ಒಂಥರ ಕಪ್ಪಗಾಗ್ಬಿಡ್ತಾಯಿತ್ತು. ಆ್ಯಂಡ್ ಕೆಲವೊಂದು ತರಕಾರಿ ಎಲ್ಲ ಒಂಥರ ಮೆತ್ತಗಾಗ್ಬಿಡ್ತಾಯಿತ್ತು. ಆ್ಯಂಡ್ ಇವಾಗ 3 days ಆಗಿದ್ರು ಎಷ್ಟು ಚೆನ್ನಾಗಿದೆ ನೋಡಿ ಸೊಪ್ಪು. ಅದಕ್ಕೆ ನನಗೆ ಖುಷಿ ಆಗುತ್ತೆ. ಐ ಲವ್ ಮೈ ಫ್ರಿಡ್ಜ್. ಬೆಳಗ್ಗೆ ಫಸ್ಟ್ ನಾನು ಏನು ಮಾಡಬೇಕು ಗೊತ್ತಮ್ಮ, ಎಲ್ಲ ಮಿಕ್ಸಿ ಎತ್ಕೊಂಡು ಹೋಗಿ ಕ್ಲೀನಾಗಿ ಎಲ್ಲದಕ್ಕೂ ಒಂದೊಂದು ಇಟ್ಟಿರಬೇಕು. ಅಲ್ಲ ವಿಸಿಲಿಗೆ ಎಲ್ಲದಕ್ಕೂ ಒಂದೊಂದು ಸಪ್ರೇಟ್ ಏನು
ಈ ವಡೆ ಬೇಕು ಅಂತ ಡಿಮ್ಯಾಂಡ್ ಮಾಡಿದ್ದ ನನ್ನ ಫ್ರೆಂಡು, ಹಾಗಾಗಿ ವಡೆಗೂ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನೊಂದು 10 ಮಿನಿಟ್ಸ್ ಬರ್ತಾನೆ ಅಂದಾಗ ಸುಟ್ಕೊಳ್ತೀನಿ. ಆ್ಯಂಡ್ ಇಲ್ಲಿ ಪಲ್ಯ, ಇದು ಸಾಂಬಾರು, ಅನ್ನ. ನಮ್ಮ ಮನೆಯವ್ರು ಬರೋ ಟೈಮ್ಗೆ ಮುದ್ದೆ ಮಾಡ್ಕೊಬೇಕು. ಮುದ್ದೆಗೆ ಒಂಚೂರು ಅನ್ನ ಹಾಕಿ ಮುದ್ದೆ ಮಾಡ್ಕೊಳ್ಳೋ ಅಂಥದ್ದು. ನನ್ನ ಅಡುಗೆ ಕತೆ ಮುಗಿದಿದೆ. ಈಗ ಅವ್ರು ಬರೋ ಟೈಮ್ಗೆ ಒಂದು 2 ಮುದ್ದೆ ಮಾಡಿಕೊಂಡ್ರೆ ಇಟ್ಸ್ ಡನ್. ಇವತ್ತಿನ ಕತೆ ಆರಾಮಾಗಿ ರೆಸ್ಟ್ ಮಾಡಬೇಕು. ಆಫ್ಟರ್ನೂನ್ ಒಂದು 3:30 4 o'clock ಆಯ್ತಲ್ಲ, ಬಂದು ರೆಸ್ಟ್ ಮಾಡೋಣ ಅಂದ್ಕೊಳ್ದೆ. ಮತ್ತು ಅದು ಇದು ಅಂತ ಕೆಲಸ ಸ್ಟಾರ್ಟ್ ಆಯಿತು, ಮಾಡೋಕ್ಕೆ ಆಗಲಿಲ್ಲ. ಬೇಗ ಮಾಡಿ ತಿಂದು ಮಲ್ಕೊಬೇಕು. ಆ್ಯಂಡ್ ನನಗೆ ಈ ಥರ ಹಸಿ ಕಾಳು ಗೊಜ್ಜು ಅದೆಲ್ಲ ತುಂಬ ಇಷ್ಟ. ನಮ್ಮ ಮನೆಯವ್ರಿಗೂ ಇಷ್ಟ, ನನಗೂ ಇಷ್ಟ. ಹಂಗಾಗಿ ಹೊಟ್ಟೆ ತುಂಬ ತಿಂದು ಆರಾಮಾಗಿ ರೆಸ್ಟ್ ಮಾಡಿ ಮತ್ತು ಬೆಳಗ್ಗೆಯಿಂದ ರೊಟೀನ್ ಏನೋ ಅಂತಾರಲ್ಲ, ರೊಟೀನ್ ಸ್ಟಾರ್ಟ್ ಆಗೋದಂತೂ. ಇರು ಬಿಸಿ ಬಿಸಿ. ಬೋಂಡ ಅಲ್ಲ, ಬೋಂಡ. ಸರಿ, ಅವನು ಕೇಳ್ದ ನನ್ನ ಫ್ರೆಂಡು, ಕೃತಿಕಾ ವಡೆ ಮಾಡಿಕೊಡು ಅಂತ. ಸರಿ ಅಂತ ಹೇಳ್ಬಿಟ್ಟು ಇಬ್ರಿಗೂ ಆಗತ್ತೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಮಗ ಟಿಶ್ಯೂ ರೂಮಲ್ಲಿದೆ ಮಗ, ಬೈಕೊಂತೀರ ಕೊಡು ಮಗ, ಇಲ್ಲಿ ಸೀದೋಗ್ಬಿಡುತ್ತಿಲ್ಲ ಅಂದ್ರೆ. ಅದಕ್ಕೆ ಕರ್ಕೊಂಡು ಹೋಗ್ಬೇಡ ನೀನು. ಝೂಮ್ ಒಳ್ಳೆ ಮೂಗನ್ನ ಎತ್ಕೊಂಬಂದು ನೋಡ್ಸು. ಕನ್ನ ಸಾಕೆ ಫೋಟೋಗ್ರಾಫರು ಕೇಳ್ದಿರೋ ವಿಡಿಯೋ ಮಾಡ್ಕೊಡ್ತಾವ್ರೆ. ಯಾರು ಮಗ? ಇರು ಮಗ. ಏನ್ ಮಗ ಎಲ್ಲಿ ಕಲ್ತು ಸಾಕ್ ಬಿಡೋ. ಹಾಕು ಮಗ ಗ್ಲೂಕ್. ಎತ್ತಲೆ ಸಾಕ್ಲೆ ಹಿಂಗ. ಆ್ಯಂಡ್ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಕಿಚನಲ್ಲೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ 2 days ಏನೋ ಹಾಲಿಡೇ ಇತ್ತು ಚಾರುಗೆ. ಸೊ ನಮ್ಮ ಮಮ್ಮಿ ಬಂದಿದ್ದರು, ಸರಿ ಬಿಡು ಕಳಿಸು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಸೊ ಹಂಗಾಗಿ ಮಕ್ಕಳಿಗೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅವ್ರಿಗೆ ಅಜ್ಜಿ ಮನೆಗೆ ಹೋಗ್ಬೇಕು ಅಂತಂದರೆ ಪಂಚಪ್ರಾಣ. ಹಂಗಾಗಿ ಸರಿ ಹೋಗ್ತೀನಿ ಅಂತಂದರು. ಆಯಿತು, 1-2 ದಿನ ಕರ್ಕೊಂಡು ಹೋಗಲಿ, ನನಗೂ ಒಂದು ಸ್ವಲ್ಪ ಕೆಲಸಗಳಿತ್ತು, ಆ ಕೆಲಸಗಳ ಮೇಲೆಲ್ಲ ಓಡಾಡಬೇಕಾಗಿತ್ತು. ಸರಿ ಅಜ್ಜಿ ಇರಲಿಲ್ವಲ್ಲ, ಮಕ್ಕಳನ್ನ ಹಾಕ್ಕೊಂಡು ಬೈಕಲ್ಲಿ ಓಡಾಡೋದಕ್ಕೂ ಆಗಲ್ಲ ಅಂದ್ಬಿಟ್ಟು ನಾನು ಮಕ್ಕಳಿಗೆಲ್ಲ ಪ್ಯಾಕ್ ಮಾಡಿ ಕಳಿಸ್ತಿದ್ದೀನಿ. ಆ್ಯಂಡ್ ಪ್ರತಿ ಸಲಿನೂ ಸೋಪ್ ಆಗಿರ್ಬೋದು, ಬ್ರಷ್ ಆಗಿರಬಹುದು, ಪ್ರತಿಯೊಂದು ಕಳಿಸ್ಬೇಕಾಗತ್ತೆ. ಬಿಕಾಸ್ ನಾನು ಅಲ್ಲಿ ಏನೂ ಬಿಡೋದಿಲ್ಲ, ಎಲ್ಲ ವಾಪಸ್ ತೊಗೊಂಡು ಬಂದ್ಬಿಡ್ತೀನಿ. ಸೊ ಹಂಗಾಗಿ ಎಲ್ಲ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೀನಿ. ಒಂದು ಟವಲಿಂದ ಪ್ರತಿಯೊಂದು ಅವ್ರದ್ದೇ ಆದಂಥ ಟವಲ್ಸ್ ಇರುತ್ತಲ್ವ, ಅಲ್ಲಿ ಇರೋದಿಲ್ಲ. ಇನ್ನು ಯಾಕೆ ಬೇರೆ ಬೇರೆ ಟವಲು ಅಂದ್ಬಿಟ್ಟು ಪ್ರತಿ ಸಲನೂ ಅಷ್ಟೇ ಪ್ರತಿಯೊಂದು ಟವಲ್ಲು ಒಂದು ಬಾಟಲಿಂದ ಎಲ್ಲ ಅದನ್ನು ಕಳಿಸ್ಕೊಡ್ತೀನಿ. ಆ್ಯಂಡ್ ಹಂಗೆ ಕ್ಲೀನಾಗಿ ವಾಪಸ್ ತೊಗೊಂಡು ಬರೋದಕ್ಕೂ ಹೇಳ್ತೀನಿ. ಬಿಕಾಸ್ ಸುಮ್ಮನೆ ಅವ್ರಿಗೆ ಏನಾಗುತ್ತೆ ಅಂದರೆ ನಮ್ಮ ಮುದ್ದುಗೆ ಬೇರೆದೆಲ್ಲ ಟವಲ್ಲು ಅಥವಾ ಬೆಡ್ಶೀಟೆಲ್ಲ ಬೇರೆದೆಲ್ಲ ಬಳಸಿದ್ರೆ ರ್ಯಾಷಸ್ ಆಗೋದಂಗೆಲ್ಲ ಆಗುತ್ತೆ.
ಚಾರುಗೇನಿಲ್ಲ, ಅವಳಿಗೆ ಅಭ್ಯಾಸ ಆಗಿಬಿಟ್ಟಿದೆ. ಸೊ ಹಂಗಾಗಿ ನಾನು ಪ್ರತಿಯೊಂದನ್ನು ಕಳಿಸ್ತೀನಿ ಮತ್ತು ಹಂಗೆ ಕ್ಲೀನಾಗಿ ವಾಪಸ್ ತೊಗೊಂಬರೋದಕ್ಕೆ ಹೇಳ್ತೀನಿ. ಅದೆಲ್ಲ ಮುಗಿಸ್ಕೊಂಡು ನನಗೂ ಸಾಕಾಗ್ಬಿಟ್ಟಿತ್ತು. ಆ್ಯಂಡ್ ಏನು ಅಂತಂದರೆ ನನಗೆ ನೈಟ್ ಪ್ರಾಪರಾಗಿ ನಿದ್ದೆ ಇರಲ್ಲ. ಸ್ವಲ್ಪ ನನ್ನ ಹಣೆ ಬರ ಏನು ಅಂದರೆ ನೈಟ್ ಶಿಫ್ಟ್ ಥರ ಆಗಿಬಿಟ್ಟಿದೆ. ನೈಟಲ್ಲಿ ಕೆಲಸ ಮಾಡಬೇಕಾಗುತ್ತೆ ಈ ನಡುವೆ, ಬಿಕಾಸ್ ಅಜ್ಜಿ ಇರೋದಿಲ್ಲ. ಡೇ ಅಲ್ಲಿ ಮಕ್ಕಳದ್ದು ಸ್ಕೂಲು ಮತ್ತು ನನಗೆ ಬೇರೆ ಕೆಲಸಗಳೆಲ್ಲ ಆರ್ಡರ್ ಶಿಫ್ಟ್ಮೆಂಟು ಎಲ್ಲ ಇರುತ್ತೆ. ಹಗಲಲ್ಲಿ ನಾನು ಕೆಲಸ ಮಾಡೋಕ್ಕಾಗ್ತಿಲ್ಲ. ಸೊ ಹಂಗಾಗಿ ನಾನು 3 ಅವರ್ಸ್ ಅಟ್ಲೀಸ್ಟ್ ಒಂದು 4 ಅವರ್ಸ್ ನೈಟ್ ಶಿಫ್ಟ್ ಥರ ಮಾಡ್ಕೊಳ್ತೀನಿ. ಸೊ ಹಂಗಾಗಿ ತುಂಬ ಟಯರ್ಡ್ ಅನಿಸುತ್ತೆ. ನೈಟಲ್ಲಿ ಸರಿಯಾಗಿ ನಿದ್ದೆ ಇರಲ್ಲ. ಮತ್ತು ಬೆಳಗ್ಗೆ ಎದ್ದೋಳು ಗಡಿಬಿಡಿಯಲ್ಲಿ ಬ್ರೇಕ್ಫಾಸ್ಟ್ ಮಾಡು, ಮನೆ ಕ್ಲೀನು, ಮತ್ತು ಮಕ್ಳಿಗೆ ರೆಡಿ ಮಾಡು ಕಳಿಸು, ಮತ್ತು ಅವ್ರು ಬಂದಮೇಲೆ ಅವ್ರ ಊಟಕ್ಕೆ ರೆಡಿ ಮಾಡು, ಮತ್ತು ಎಲ್ಲಾದರೂ ಹೋಗ್ಬಾ. ಸೊ ಸಾಕಾದಾಗ ಹಂಗೆ ಅನಿಸ್ತಿರುತ್ತೆ. ಸೊ ಹಂಗಾಗಿ ಬಾಡಿಗೆ ರೆಸ್ಟ್ ಬೇಕು ಅಂತ ಅನಿಸ್ತಾ ಇತ್ತು. ಈ ನಡುವೆ ಬೇರೆ ಮನೆಯೆಲ್ಲ ಮೇಕ್ ಓವರ್ ಮಾಡೋದಾಗಿರ್ಬೋದು, ಅದು ಇದು ಅಂತ ಓಡಾಡ್ತಿದ್ದೆ. ಸೊ ನಾನು ಸ್ಕಿನ್ ಕೇರ್ ಒಂಚೂರು ಸ್ವಲ್ಪ ಹೇರ್ ಕೇರ್ ಮಾಡಿಕೊಂಡು ನಾನು ಮಲ್ಕೊಂಡೆ. The next day. ಆ್ಯಂಡ್ ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಬೆಳಗ್ಗೆ ಎದ್ದ ತಕ್ಷಣ ದೀಪ ಹೊರಿತಿತ್ತು, ಅದನ್ನು ನೋಡಿ ಖುಷಿ ಪಡ್ತಿದ್ದೆ. ಆ್ಯಂಡ್ ಮನೆ ಮುಂದೆ ಎಲ್ಲ ಈ ಥರ ಲೈಟ್ಸ್ ಇರೋದ್ರಿಂದ ಒಂದು ಒಳ್ಳೆ ವಾರ್ಮ್ ಲುಕ್ ಅಂತ ಹೇಳ್ಬೋದು. ಆ್ಯಂಡ್ ನಮ್ಮ ಮನೆಯವರು ಬೆಳಗ್ಗೆನೇ ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಕೆಲಸ, ಅವ್ರು ಅಲ್ಲೇ ಜಾಸ್ತಿ ಅವ್ಳಿಗೆ ಆಲ್ಮೋಸ್ಟ್ 90% ಕೆಲಸ ಎಲ್ಲ ಚಿಕ್ಕಬಳ್ಳಾಪುರ ಪೆರಸ್ ಅಂದರೆ ಇರುತ್ತೆ. ಸೊ ಹಂಗಾಗಿ ಅವರು ಹೋಗಬೇಕು ಅಂತಿದ್ರು. ಸರಿ ಅವ್ರ ಜೊತೆ ನಮ್ಮ ಮಮ್ಮಿನೂ ಕಳ್ಸೋಣ, ಸುಮ್ಮನೆ ಮತ್ತೆ ಬಸ್ಗೆ ಯಾಕೆ, ಮಕ್ಕಳು ಇದ್ದಾರೆ ಅಂದ್ಬಿಟ್ಟು ಅವರನ್ನೆಲ್ಲ ಕಳಿಸಿ ನಾನು ರೆಸ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಳ್ತಿದ್ದೆ. ಬಿಕಾಸ್ ನನಗೆ ನಡುವೆ ನಿದ್ದೆ ಕಮ್ಮಿ ಆಗಿಬಿಟ್ಟಿತ್ತು. ಆ್ಯಂಡ್ ಇವತ್ತು ಅವರು ಆಲ್ಮೋಸ್ಟ್ 5:30ಗೆ ಬಿಟ್ಟಿದ್ದಾರೆ. ಸೊ ಎದ್ದು ಟಿಫನ್ ಮಾಡಬೇಕು ಅನ್ನೋ ಟೆನ್ಷನ್ಸ್ ಇಲ್ಲ, ಮಕ್ಕಳಿಗೇನೋ ಮಾಡಬೇಕು ಅನ್ನೋ ಟೆನ್ಷನ್ಸ್ ಇಲ್ಲ, ಅವ್ರನ್ನ ಕಳಿಸ್ಬೇಕು. ಆ್ಯಂಡ್ ನಾನು ಸ್ವಲ್ಪ ಹೊತ್ತೋಗಿ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಕಸ ಎಲ್ಲ ಒಂದು ಸ್ವಲ್ಪ ಜಾಸ್ತಿ ಇತ್ತು, ಸರಿ ಇಟ್ಬಿಡೋಣ ಆಚೆ ಅಂದ್ಬಿಟ್ಟು ಹೋಗಿ ಕಸಾನ ಇಟ್ಬಿಟ್ಟು ಬರ್ತಿದ್ದೀನಿ. ಮತ್ತು ಅದು 6:30ಗೆ ಅಷ್ಟರಲ್ಲೇ ಬರ್ತಾರೆ ಕಸದವರು. ಸೊ ಕೆಳಗಡೆ ಇಟ್ಟರೆ ತೊಗೊಂಡೋಗ್ತಾರೆ. ಕಸ ಮತ್ತು ಬೆಳಗ್ಗೆ ಎದ್ದೊಳ್ಬೇಕಾಗುತ್ತೆ, 6:30ಗೆ ಬರುತ್ತೆ ಕಸ. ಸೊ ಯಾಕೆ ಎದ್ದೊಳೋದು ಬೇಡ ಅಂದ್ಬಿಟ್ಟು ಅಲ್ಲಿ ಇಟ್ಬಿಟ್ಟಿದ್ದೀನಿ, ತಗೊಂಡೋಗ್ತಾರೆ. ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಗೈಸ್. ಸೊ ಮಾರ್ನಿಂಗ್ ವ್ಯೂ ಆ್ಯಂಡ್ ಇವತ್ತು ಅಲ್ಲಿ ಲೈಟ್ಸ್ ಹಾಕಿದ್ದಾರೆ. ಆ್ಯಂಡ್ ಒಂದು ಸ್ವಲ್ಪ ಟಯರ್ಡ್ ಅಂತ ಅನಿಸ್ತಿತ್ತಲ್ವ, ಸರಿ ಅಟ್ಲೀಸ್ಟ್ ಒಂದು 7:30, 8ವರೆಗೂ ಮಲ್ಕೊಳ್ಳೋಣ ಅಂದ್ಬಿಟ್ಟು ಲೈಟ್ ಆಫ್ ಮಾಡಿ ಮಲ್ಕೊಳ್ತಾ ಇದ್ದೀನಿ. ರೆಗ್ಯುಲರಾಗಿ ನಾನು ಯಾವತ್ತೂ 7 o'clock ಮೇಲೆ ಮಲಗಲ್ಲ. ಬಟ್ ತುಂಬ ಟಯರ್ಡ್ ಅಂತ ಅನಿಸ್ತಿತ್ತು. ಅಟ್ಲೀಸ್ಟ್ ಮಕ್ಕಳಿಲ್ವಲ್ಲ ಅಂದ್ಬಿಟ್ಟು ಐ ಟೇಕ್ ರೆಸ್ಟ್ ಸಮ್ಟೈಮ್. ಒಂದು ಬೆಳಗ್ಗೆ ಮತ್ತೆ ಒಂದು 8 o'clock ಎದ್ದು ನನ್ನ ತಮ್ಮಂದಿರು ಕೂಡ ಇದ್ದರು. ಸರಿ ಅವ್ರಿಗಾದ್ರೂ ಬ್ರೇಕ್ಫಾಸ್ಟ್ ಮಾಡಬೇಕಲ್ಲ ಅಂದ್ಬಿಟ್ಟು ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಕೆಲಸ ದಾಂಟಿ ಬರೋಷ್ಟರಲ್ಲಿ ಬೆಡ್ಶೀಟ್ ಎಲ್ಲ ಕ್ಲೀನ್ ಮಾಡೋ ಅಂಥದ್ದು. ಆ್ಯಂಡ್ ಮಕ್ಳಿಗೆ ಹಾಕಿರೋ ಹಾಸಿಗೆ ಬಿಸಿಲಿಗೆ ಹಾಕಬೇಕಿತ್ತು. ಸೊ ಹಂಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಆಂಟಿ ಆಲ್ಮೋಸ್ಟ್ 8:30ಗೆಲ್ಲ ಬಂದುಬಿಡ್ತಾರೆ. ಸೊ ನಾನು ಅಷ್ಟರಲ್ಲಿ ಎದ್ದು ಮತ್ತು ಪ್ರತಿಯೊಂದು ಮ್ಯಾಟ್ ಎಲ್ಲ ಉದುರಿಸೋದಾಗಿರ್ಬೋದು, ಯಾವುದಾದ್ರೂ ಬೆಡ್ಶೀಟು ಹಾಸಿಗೆ ಏನಾದರೂ ಬಿಸಿಲಿಗೆ ಹಾಕಬೇಕು ಅಂತ ಅಂದ್ಬಿಟ್ರೆ ಎಲ್ಲ ಅದನ್ನು ಮುಗಿಸ್ಕೊತೀನಿ. ಇಷ್ಟೊತ್ತರಲ್ಲಿ ಡೈಲಿ ಬ್ರೇಕ್ಫಾಸ್ಟು ಆಗೋಗಿರುತ್ತೆ. ಬಟ್ ಅವತ್ತು ಮಕ್ಕಳಿರಲಿಲ್ಲ, ನಮ್ಮ ಮನೆಯಲ್ಲಿರಲಿಲ್ಲ ಅಲ್ವಾ, ಹಂಗಾಗಿ ನಿಧಾನಕ್ಕೆದ್ದು ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಅವ್ರು ನನ್ನ ತಮ್ಮಂದಿರಿದ್ರು. ಆ್ಯಂಡ್ ಅವರು ಬರ್ತಾ ಇರ್ತಾರೆ. ಅಟ್ಲೀಸ್ಟ್ ನನ್ನ ತಮ್ಮ ವಾರಕ್ಕೆ 1-2 ಸರಿ ಹಂಗೆ ಬರ್ತಾನೆ. ಸೊ ಹಂಗಾಗಿ ಆಯಿತು ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡು ಅವ್ರ ಹತ್ರ ಮಾತಾಡಿಕೊಂಡು ಬ್ರೇಕ್ಫಾಸ್ಟಿಗೆ ಕೂಡ ಇವಾಗ ರೆಡಿ ಮಾಡಬೇಕು. ಬಿಸಿಬೇಳೆ ಬಾತ್ ಏನಾದರೂ ಮಾಡೋಣ, ಲೈಟಾಗಿ ಕ್ವಿಕ್ಕಾಗಿ ಆಗುತ್ತೆ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾ ಇದ್ದೆ. ಆ್ಯಂಡ್ ಪ್ರತಿಯೊಂದು ಕಡೆನೂ ಅಷ್ಟೇ, ಆ ರೂಮಲ್ಲಿ ನಮ್ಮ ರೂಮಲ್ಲಿ ಬೆಡ್ಶೀಟ್ ಎಲ್ಲ ಕ್ಲೀನಾಗಿ ಒದರ್ಸೋದಾಗಿರ್ಬೋದು, ಮ್ಯಾಟ್ಗಳೆಲ್ಲ ಏನೇ ಆಗಲಿ ಯಾರ ಮೇಲೆಲ್ಲ ಕಂಪ್ಲೀಟಾಗಿ ಒಬ್ಬರ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ವಲ್ಲ. ನಾವು ಮಾಡೋವಂಥದ್ದು ಕೆಲವೊಂದು ಕೆಲಸಗಳಿರುತ್ತೆ, ಅದನ್ನೆಲ್ಲ ಮಾಡ್ಕೊಳ್ತಾ ಇದ್ದೆ. ಆ್ಯಂಡ್ ಮಾಡಿಕೊಂಡು ಈಗ ಬ್ರೇಕ್ಫಾಸ್ಟ್ ಮಾಡಬೇಕು. ಬ್ರೇಕ್ಫಾಸ್ಟಿಗೆ ಬಿಸಿಬೇಳೆ ಬಾತ್ ಅಂತ ಹೇಳೋದ್ನಲ್ವ, ನನಗೊಂದು ಸ್ವಲ್ಪ ನಾನು ಒಬ್ಬಳೇ ಆಗಿದ್ದರೆ ಫ್ರೂಟ್ಸ್ ಏನಾದರೂ ತಿನ್ಕೊಂಡು ಬಿಡ್ತಿದ್ದೆ, ಅವರಿದ್ರಲ್ಲ. ಸೊ ಹಂಗಾಗಿ ಆಯಿತು ಬಿಸಿಬೇಳೆ ಬಾತ್ ಮಾಡೋಣ, ತರಕಾರಿ ಇತ್ತಲ್ಲ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಕ್ವಿಕ್ಕಾಗೆ ಬಿಸಿಬೇಳೆ ಬಾತ್ ಕೂಡ ಮಾಡಿದೆ. ಆ್ಯಂಡ್ ಮಾಡಿ ತಿಂತಾ ಇದ್ದೀವಿ. ನನ್ನ ತಮ್ಮಂದಿರಿದ್ರು, ಅವ್ರ ಜೊತೆ ಹಟ್ಟೆ ಹೊಡ್ಕೊಂಡು ಮಾತಾಡಿಕೊಂಡು ನನ್ನ ಮದುವೆ ಆಗಿರೋದು. ವಿಡಿಯೋ ಮಾಡ್ಕೊಬೇಕು, ವಿಡಿಯೋ ಮಾಡ್ಕೊಂತಾರೆ ಇರು. ವಿಡಿಯೋ ಐತೆ.
ನೀರು ಖಾಲಿ ಇರ್ತಿದ್ದೀರಾ ಇಂಥ ಮನ್ಸಿರ್ಬೇಕು. ಆ್ಯಂಡ್ ಒಂದಷ್ಟು ಫ್ರೂಟ್ಸ್ ಇತ್ತು, ಎಲ್ಲ ಹಾಳಾಗುತ್ತೆ ಅಂದ್ಬಿಟ್ಟು ಏನಾದರೂ ಒಂಚೂರು ನಾನು ಓಟ್ಸ್ ಎಲ್ಲ ನೆನೆಸಿದ್ದೆ, ಸರಿ ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಅವನಿದ್ದ, ನನ್ನ ತಮ್ಮನ ಒಂದು ಸ್ವಲ್ಪ ದಾಳಂಬ್ರಿ ಹಣ್ಣೆಲ್ಲ ಬಿಡಿಸ್ಕೊಡ್ತಾ ಇದ್ದ. ಆ್ಯಂಡ್ ಹಂಗೆ ವ್ಲಾಗ್ ಮಾಡಿಕೊಂಡು ಮಾಡಿದೆ. ಆ್ಯಂಡ್ ಜಾಸ್ತಿ ಫ್ರೂಟ್ಸ್ ಇತ್ತು, ಹಾಳಾಗ್ಬಿಡುತ್ತೆ ಸರಿ ಅಂದ್ಬಿಟ್ಟು ಕ್ಲೀನಾಗೆ ಫ್ರೂಟ್ಸ್ ಎಲ್ಲ ಹಾಕಿ ಮಾಡ್ಕೊಳ್ತಾ ಇದ್ವಿ. ಪಾಪ ಅವನು ಎಲ್ಲ ಬಿಡಿಸಿ ಕೊಟ್ಟ, ಮಾಡ್ತಾನೆ ಪಾಪ ಒಳ್ಳೆಯವನೇ. ಒಂದೊಂದ್ಸರಿ ಅವನಿಗೆ ಜ್ಞಾನ ಸರಿ ಇರಲ್ಲ ಅಷ್ಟೇ, ಅಂತಾರಲ್ವ 2 ಫೇಸಸ್ ಅಂತ. ಮನುಷ್ಯರಲ್ಲಿ 2 ಗುಣ ಇರುತ್ತೆ ಅಂತ ಹೇಳ್ತಾರಲ್ವ, ಒಂದು ಒಳ್ಳೆಯದು ಒಂದು ಕೆಟ್ಟದ್ದು. ಸೊ ಹಂಗಾಗಿ ಅವನಲ್ಲೂ ಆ ಥರದ್ದು ಇರುತ್ತೆ, ನನ್ನಲ್ಲೂ ಆ ಥರದ್ದಿದೆ. ಆ್ಯಂಡ್ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಒಂದು ಸ್ವಲ್ಪ ನಾನು ಓಟ್ಸ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ನಾನು ಸ್ವಲ್ಪ ಫ್ರಿಜ್ಗೆ ಹಾಕಿ ಎತ್ತಿಡ್ತಿದ್ದೀನಿ. ಆ್ಯಂಡ್ ಲೈಟಾಗಿ ಬಿಸಿಬೇಳೆ ಬಾತ್ ತಿಂದಿದ್ದೆ. ನಾನು ಒಂದು ಸ್ವಲ್ಪ 12:30 ಹಂಗೆ ಒಂಚೂರು ಫ್ರೂಟ್ಸ್ ಎಲ್ಲ ತಿನ್ಕೊಂಡೆ. ಮತ್ತು ಏನು ಬೇರೆ ಕೆಲಸ ಎಲ್ಲ ಮಾಡ್ಕೋಬೋದು ಅಂತ. ಆ್ಯಂಡ್ ತಿನ್ಕೊಂಡು ಮತ್ತು ನಮ್ಮಪ್ಪ ಫೋನ್ ಮಾಡಿದರು, ಮಾತಾಡ್ಕೊಂಡು ಮಧ್ಯಾಹ್ನ ಅಡುಗೆನೂ ಮಾಡ್ಕೊಂಡಿಲ್ಲ, ಇದನ್ನಲ್ಲೇ ಮ್ಯಾನೇಜ್ ಮಾಡಿದೆ. ಆ್ಯಂಡ್ ಮತ್ತೆ ಸ್ವಲ್ಪ ಕೆಲಸ ಎಲ್ಲ ಇತ್ತು, ಸೊ ಮಾಡ್ಕೊಳೋಣ ಅಂದ್ಬಿಟ್ಟು ವ್ಲಾಗನ್ನು ಹೆಂಡ್ ಮಾಡಿದೆ. ಈ ವ್ಲಾಗನ್ನು